ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 12 ಫ್ಯಾಕ್ಟರ್ಸ್, LCM ಆ್ಯಂಡ್ HCF ಅಥವಾ ಕನ್ನಡದಲ್ಲಿ ಅಪವರ್ತನಗಳು, ಲಾಸಾಹ ಮತ್ತು ಮಾಸಾಹ, ಇದ್ರ ಮೇಲೆ ಒಂದು 25 ವರ್ಕ್ಡ್ ಎಕ್ಸಾಂಪಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ನಂಬರ್ 1 ನೋಡಿ, ಕ್ವಶನ್ ನಂಬರ್ 1ನಲ್ಲಿ 30 ಫ್ಯಾಕ್ಟರ್ ಕೇಳಿದ್ದಾನೆ. 30 ಫ್ಯಾಕ್ಟರ್ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ 30 ಅಪವರ್ತನಗಳು ಅಂದರೆ ಏನು ಅಂತ ಕೇಳಿದ್ದಾನೆ. ಆಯಿತಾ, ಇದನ್ನು ಸಿಂಪಲಾಗಿ ಯಾವ ರೀತಿ ಇದು ಮಾಡ್ಬೋದು ಅಂದರೆ 30 ಯಾವ್ಯಾವುದರಿಂದ ಡಿವೈಡ್ ಆಗುತ್ತೆ ಆ ನಂಬರ್ಸ್ ಹೇಳಿ ಅಂತ ಕೇಳಿದ್ದಾರೆ. ಆಯಿತಾ, ನೋಡಿ 30 1ರಿಂದ ಆಗುತ್ತೆ, 30 2ರಿಂದ ಡಿವೈಡ್ ಆಗುತ್ತೆ, 2 15ಲಿ, 30 3ರಿಂದ ಆಗುತ್ತೆ, 3 10ಲಿ 30, 4ರಿಂದ ಆಗಲ್ಲ, 5ರಿಂದ ಆಗುತ್ತೆ, 5 6ಲಿ 30, ನೆಕ್ಸ್ಟು 6ರಿಂದ ಆಗುತ್ತೆ, 6 5ಲಿ 30, 7ರಿಂದ ಆಗಲ್ಲ, 8ರಿಂದ ಆಗಲ್ಲ, 9ರಿಂದ ಆಗಲ್ಲ, 10ರಿಂದ ಆಗುತ್ತೆ, 13ಲಿ 30, ನೆಕ್ಸ್ಟು 15ರಿಂದ ಆಗುತ್ತೆ, 15 2ಲಿ, ನೆಕ್ಸ್ಟು 30ರಿಂದ ಆಗುತ್ತೆ, 31ಲಿ 30. ಇದೆಲ್ಲ ಫ್ಯಾಕ್ಟರ್ಸ್. ಆಯಿತಾ, ಇದೆಲ್ಲ 32 ಫ್ಯಾಕ್ಟರ್ಸು, 30 ಅಥವಾ 30 ಅಪವರ್ತನಗಳು ಇದು. ಆಯಿತಾ, ಆನ್ಸರ್ ಡಿ ಬರುತ್ತೆ. ನಂಬರ್ 2 ನೋಡಿ, ಕ್ವಶನ್ ನಂಬರ್ 2 ಅಲ್ಲಿ 135 ಪ್ರೈಮ್ ಫ್ಯಾಕ್ಟರ್ ಕೇಳಿದ್ದಾರೆ. ಕನ್ನಡದಲ್ಲಿ 135 ಅವಿಭಾಜ್ಯ ಅಪವರ್ತನಗಳು ಯಾವುದು ಅಂತ ಕೇಳಿದ್ದಾರೆ. ಆಯಿತಾ, ಫಸ್ಟ್ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿ. ಆಯಿತಾ, ಇದು ಯಾವುದರಿಂದ ಹೋಗುತ್ತೆ? 2 ಇಂದ ಹೋಗಲ್ಲ, 3ಯಿಂದ ಹೋಗುತ್ತೆ, 3 4ಲಿ 12, 3 5ಲಿ. ಆಯಿತಾ, ಇದು 3ರಿಂದ ಹೋಗುತ್ತೆ, 3 1ಲಿ, 3 5ಲಿ, 3ಯಿಂದ ಹೋಗುತ್ತೆ, 3 5. ಆಯಿತಾ, ಇದೆಲ್ಲ ಫ್ಯಾಕ್ಟರ್ಸು, ಇದೆಲ್ಲ ಫ್ಯಾಕ್ಟರ್ 3 3 3 ಮತ್ತು 5. ಆಯಿತಾ, ಇದೆಲ್ಲ ಫ್ಯಾಕ್ಟರ್ಸು. ಅದ್ರ ಜೊತೆಗೆ ಇದು ಪ್ರೈಮ್ ಫ್ಯಾಕ್ಟರ್ಸು. ಪ್ರೈಮ್ ಫ್ಯಾಕ್ಟರ್ಸ್ ಅಂದರೆ ಅವಿಭಾಜ್ಯ ಅಂಕೆಗಳು. ನೋಡಿ, 3 ಅವಿಭಾಜ್ಯ ಅಂಕೆ, 3 ಅವಿಭಾಜ್ಯ ಅಂಕೆ, 3 ಅವಿಭಾಜ್ಯ ಅಂಕೆ, 5 ಅವಿಭಾಜ್ಯ ಅಂಕೆ. ಆಯಿತಾ, ಇದೆಲ್ಲ ಪ್ರೈಮ್ ಫ್ಯಾಕ್ಟರ್ಸ್. ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 3 ನೋಡಿ, ಕ್ವಶನ್ ನಂಬರ್ 3ಯಲ್ಲಿ ಈ ಥರ ಒಂದು ನಂಬರ್ ಕೊಟ್ಟಿದ್ದಾರೆ, 316 ಅಂತ ಒಂದು ನಂಬರ್ ಕೊಟ್ಟು ಈ ನಂಬರು ಯಾವುದರಿಂದ ಡಿವೈಡ್ ಆಗಲ್ಲ ಅಂತ ಕೇಳ್ತಾ ಇದ್ದಾರೆ. ಆಯಿತಾ, ಇದ್ರದ್ದು ಫ್ಯಾಕ್ಟರ್ಸು ಯಾವುದು ಆಗಲ್ಲ ಅಂತ ಕೇಳಿದ್ದಾರೆ. 4 ಅಂಕಿ ಕೊಟ್ಟಿದ್ದಾರೆ, 1 2 3 4. ಆಯಿತಾ, 316ನ 1ರಿಂದ ಡಿವೈಡ್ ಮಾಡ್ಬೋದು, 316ನ 1ರಿಂದ ಡಿವೈಡ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, 79 ಆಗುತ್ತೆ, 79 4 316 ಆಗುತ್ತೆ. ಆಯಿತಾ, 316ನ 79ಇಂದನೂ ಡಿವೈಡ್ ಮಾಡ್ಬೋದು. ನೆಕ್ಸ್ಟ್ 158 2 316 ಬರುತ್ತೆ. ಹಾಗಂದರೆ 316 ಇದರಿಂದ ಡಿವೈಡ್ ಮಾಡ್ಬೋದು. ಆಯಿತಾ, ಆನ್ಸರ್ ಇದಾಗುತ್ತೆ. 316 8ರಿಂದ ಡಿವೈಡ್ ಆಗಲ್ಲ. ಆಯಿತಾ, ನೋಡಿ 316 8ರಿಂದ ಡಿವೈಡ್ ಮಾಡಿದ್ರೆ 39.5 ಬರುತ್ತೆ, 39.5 ಬರುತ್ತೆ. ಸೊ 316 8ರಿಂದ ಡಿವೈಡ್ ಆಗಲ್ಲ. ಆನ್ಸರ್ ಬಿ. ಕ್ವಶನ್ ನಂಬರ್ 4 ನೋಡಿ, ಕ್ವಶನ್ ನಂಬರ್ 4ಅಲ್ಲಿ ಈ ರೀತಿ ಒಂದು ನಂಬರ್ ಕೊಟ್ಟಿದ್ದಾರೆ. ಈ ರೀತಿ ಒಂದು ನಂಬರ್ ಕೊಟ್ಬಿಟ್ಟು ಅದರದ್ದು ಪ್ರೈಮ್ ಫ್ಯಾಕ್ಟರ್ಸ್, ಕನ್ನಡದಲ್ಲಿ ಅವಿಭಾಜ್ಯ ಅಪವರ್ತನಗಳನ್ನ ಫೈಂಡ್ ಔಟ್ ಮಾಡಬೇಕಂತೆ. ಆಯಿತಾ, ಫಸ್ಟ್ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿ. 2 ಇಂದ 500 ಆಗುತ್ತೆ, ನೆಕ್ಸ್ಟ್ 2 ಇಂದ 250 ಆಗುತ್ತೆ, ನೆಕ್ಸ್ಟು 2 ಇಂದ 125 ಆಗುತ್ತೆ. ಆಯಿತಾ, ನೆಕ್ಸ್ಟು 5ಇಂದ ಆಗುತ್ತೆ, 525 ನೆಕ್ಸ್ಟು 5 5. ಆಯಿತಾ, ಇವೆಲ್ಲ ಫ್ಯಾಕ್ಟರ್ಸು ನೋಡಿ, 2 ಇಂಟು 2 ಇಂಟು 2, 5 ಇಂಟು 5 ಇಂಟು 5, ಇದೆಲ್ಲ ಫ್ಯಾಕ್ಟರ್ಸ್. ಮತ್ತು ಅದ್ರ ಜೊತೆಗೆ ಇವೆಲ್ಲ ಪ್ರೈಮ್ ಫ್ಯಾಕ್ಟರ್ಸ್, ಅಂದರೆ ಇವೆಲ್ಲ ಪ್ರೈಮ್ ನಂಬರ್ಸ್. ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 5 ನೋಡಿ, ಕ್ವಶನ್ ನಂಬರ್ 5ಅಲ್ಲಿ ಈ ರೀತಿ 2 ನಂಬರ್ ಕೊಟ್ಟಿದ್ದಾನೆ. 5 ಮತ್ತು 19 ಕೊಟ್ಬಿಟ್ಟು ಅದರ LCM, ಕನ್ನಡದಲ್ಲಿ ಲಾಸನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಇಲ್ಲಿ ನೋಡಿ, 5 ಪ್ರೈಮ್ ನಂಬರು, 19 ಪ್ರೈಮ್ ನಂಬರ್, ಇವೆರಡು ಅವಿಭಾಜ್ಯ ಸಂಖ್ಯೆಗಳು. ಈ ರೀತಿ ಅವಿಭಾಜ್ಯ ಸಂಖ್ಯೆಗಳು ಕೊಟ್ಟಾಗ ನೀವೇನು ಮಾಡಿ ಅಂದರೆ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿಬಿಟ್ಟು ಆನ್ಸರ್ ಫೈಂಡ್ ಔಟ್ ಮಾಡಿ. 5 ಇಂಟು 19 95. ಆಯಿತಾ, ಇದೇ LCM ಅದರದ್ದು. ಆನ್ಸರ್ ಏನಾಗುತ್ತೆ? ಬಿ ಬರುತ್ತೆ. ಸಾಮಾನ್ಯವಾಗಿ ಏನು ಮಾಡ್ತೀವಿ ನಾವು? ಈ ಪ್ರೊಸೀಜರ್ ಫಾಲೋ ಮಾಡ್ತೀವಿ. 5 1 ಇದು ಡಿವೈಡ್ ಆಗಲ್ಲ. ನೆಕ್ಸ್ಟು 19ಇಂದ ಮಾಡ್ತೀವಿ, 1 1 ಬರುತ್ತೆ. ಆಯಿತಾ, LCM ಈಸ್ ಈಕ್ವಲ್ ಟು 5 ಇಂಟು 19 95 ಅಂದ್ಬಿಟ್ಟು ನಾರ್ಮಲ್ ಪ್ರೊಸೀಜರಲ್ಲಿ ಈ ರೀತಿ ಸಾಲ್ವ್ ಮಾಡ್ತೀವಿ. ಇದ್ರ ಬದಲು ನೀವು ಪ್ರೈಮ್ ನಂಬರ್ ಅಂತ ಗೊತ್ತಾದ ತಕ್ಷಣ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ ಆನ್ಸರ್ ಫೈಂಡ್ ಔಟ್ ಮಾಡಿ. ಯಾಕೆಂದರೆ ನವೋದಯ ಎಕ್ಸಾಮಲ್ಲಿ ಅಷ್ಟೊಂದು ಟೈಮ್ ಸಿಗಲ್ಲ ನಿಮಗೆ.
ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಅಲ್ಲಿ ಏನು ಕೇಳಿದ್ದಾರೆ ಅಂದರೆ HCF ಆಫ್ 2 ಕೋ ಪ್ರೈಮ್ ನಂಬರ್ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಎರಡು ಸಂಖ್ಯೆಗಳ, ಎರಡು ಸಹ ಅವಿಭಾಜ್ಯ ಸಂಖ್ಯೆಗಳ ಮಾಸಾಹ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಕೋ ಪ್ರೈಮ್ ನಂಬರ್ ಕನ್ನಡದಲ್ಲಿ ಸಹ ಅವಿಭಾಜ್ಯ ಸಂಖ್ಯೆಗಳು ಎರಡು. ಫಾರ್ ಎಕ್ಸಾಂಪಲ್ ನೋಡಿ, ಫಸ್ಟ್ ಕೋ ಪ್ರೈಮ್ ನಂಬರ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಕೋ ಪ್ರೈಮ್ ನಂಬರ್ ಅಥವಾ ಸಹ ಅವಿಭಾಜ್ಯ ಸಂಖ್ಯೆ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಎರಡು ನಂಬರ್ ತಗೋತೀನಿ, 7 ಮತ್ತು 9. ಆಯಿತಾ, 7 ಮತ್ತು 9 ಇವೆರಡರದ್ದು ಡಿಫ್ರೆನ್ಸು 2 ಆಗಿದ್ರೆ ನೋಡಿ, 9 - 7 ಅಂದರೆ 2 ಬರುತ್ತೆ. 9 - 7 ಮಾಡಿದ್ರೆ ಆನ್ಸರ್ 2 ಬರುತ್ತೆ. ಇವೆರಡು ಅಂಕೆಗಳ ಡಿಫರೆನ್ಸ್, ಇವೆರಡು ಅಂಕೆಗಳ ವ್ಯತ್ಯಾಸ 2 ಆಗಿದ್ರೆ ಇದನ್ನು ನಾವು ಕೋ ಪ್ರೈಮ್ ನಂಬರ್ ಅಥವಾ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ. ಆಯಿತಾ, ಇದ್ರದ್ದು HCF ಏನಾರ ಫೈಂಡ್ ಔಟ್ ಮಾಡಿದ್ರೆ ನೀವು, ಆಯಿತಾ, ಇದು 1ರಿಂದ ಮಾತ್ರ ಡಿವೈಡ್ ಆಗುತ್ತೆ. 1 7s 1 9s. ಆಯಿತಾ, ಹಂಗಂದರೆ ಇದ್ರದ್ದು HCF ಯಾವಾಗಲೂ 1 ಆಗಿರುತ್ತೆ. ಕೋ ಪ್ರೈಮ್ ನಂಬರ್ ಅಥವಾ ಸಹ ಅವಿಭಾಜ್ಯ ಸಂಖ್ಯೆಗಳ HCF ಅಥವಾ ಕನ್ನಡದಲ್ಲಿ ಮಾಸಾಹ ಯಾವಾಗಲೂ 1 ಆಗಿರುತ್ತೆ. ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ನಲ್ಲಿ ಏನು ಕೇಳಿದ್ದಾರೆ ಅಂದರೆ LCM ಆಫ್ ಪ್ರೈಮ್ ನಂಬರ್, ಕನ್ನಡದಲ್ಲಿ ಅವಿಭಾಜ್ಯ ಸಂಖ್ಯೆಗಳ ಲಾಸಾಹ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆಯಿತಾ, ಪ್ರೈಮ್ ನಂಬರ್ದು LCM, ಅವಿಭಾಜ್ಯ ಸಂಖ್ಯೆದು ಲಾಸಾನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಎರಡು ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ ತಗೊಳ್ಳಿ. ನಾನು 3, 5 ತಗೋತೀನಿ. ಆಯಿತಾ, ಫಸ್ಟು ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಿ. ಇದು 3ಯಿಂದ ಮಾತ್ರ ಡಿವೈಡ್ ಆಗುತ್ತೆ, ಇದು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ನೆಕ್ಸ್ಟು ಇದು ನನಗೆ ಬರ್ಕೊಳ್ಳಿ, ಇದು 5ಯಿಂದ ಮಾತ್ರ ಡಿವೈಡ್ ಆಗುತ್ತೆ. LCM ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? LCM is equal to 3 × 5 that is equal to 15 ಆಗುತ್ತೆ. ಆಯಿತಾ, ನೋಡಿ, ಕನ್ನಡದಲ್ಲಿ ಎರಡು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಲಾಸಾಹ ಆಗಿರುತ್ತದೆ. ಆಯಿತಾ, ಇದು ಪ್ರೈಮ್ ನಂಬರು, ಇದು ಪ್ರೈಮ್ ನಂಬರು. ಆಯಿತಾ, ಪ್ರಾಡಕ್ಟ್ ಆಫ್ 2 ಪ್ರೈಮ್ ನಂಬರ್ ಈಸ್ LCM ಅಂತ ಇಂಗ್ಲೀಷಲ್ಲಿ ಹೇಳ್ಬೋದು. ಆಯಿತಾ, ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಬರುತ್ತೆ. ಪ್ರಾಡಕ್ಟ್ ಆಫ್ ದೇರ್ ನಂಬರ್ ಅಂದರೆ ಈ ಕೇಸಲ್ಲಿ ಪ್ರಾಡಕ್ಟ್ ಆಫ್ 2 ಪ್ರೈಮ್ ನಂಬರ್ ಅಂತ ಹೇಳ್ಬೋದು. ಕನ್ನಡದಲ್ಲಿ ಎರಡು ಸಂಖ್ಯೆಗಳ ಗುಣಲಬ್ಧ, ಈ ಕೇಸಲ್ಲಿ ಎರಡು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಲಾಸಾಹ ಆಗಿರ್ತದೆ ಅಂತ ಹೇಳ್ಬೋದು. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಈ ರೀತಿ ಎರಡು ನಂಬರ್ ಕೊಟ್ಟಿದ್ದಾರೆ. 595 1071 ಅಂತ ಎರಡು ನಂಬರ್ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಅದ್ರದ್ದು HCF ಕನ್ನಡದಲ್ಲಿ ಮಾಸಾಹ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಈ ರೀತಿ ಕೊಟ್ಟ ತಕ್ಷಣ ನೀವು ಡೈರೆಕ್ಟಾಗಿ ಹಿಂಗೆ ಹಾಕ್ಕೊಂಡು ಒಂದು ಲೈನ್ ಹಾಕ್ಕೊಂಡು 595 1071 ಅಂತ ಲೈನ್ ಹಾಕ್ಕೊಂಡು ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಬಾರ್ದು. ಆಯಿತಾ, ಅಂತ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡೋಕ್ಕೆ ಶುರು ಮಾಡಬೇಡಿ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ಒಂದು 30 ಸೆಕೆಂಡಲ್ಲಿ ಸಾಲ್ವ್ ಮಾಡೋದು ಈ ಪ್ರಾಬ್ಲಮ್ನ. ಆಯಿತಾ, ನೋಡಿ, HCFದು ಏನು ಕಾನ್ಸೆಪ್ಟ್ ಇದೆ? HCF ಯಾವಾಗಲೂ ಇವೆರಡೂ ನಂಬರ್ಗಿಂತ ಕಡಿಮೆ ಇರುತ್ತೆ. HCF ಈಸ್ ಲೀಸ್ಟ್ ಆಫ್ ದ ಗಿವನ್ ನಂಬರ್. ಆಯಿತಾ, HCF ಇವೆರಡೂ ನಂಬರ್ಗಿಂತ ಕಡಿಮೆ ಇರುತ್ತೆ. ಆಯಿತಾ, ಕನ್ನಡದಲ್ಲಿ ಮಾಸಾಹ ಈ ಕೊಟ್ಟಿರ್ತಾರಲ್ಲ ಅಂಕೆ, ಇವಕ್ಕಿಂತ ಕಡಿಮೆ ಇರುತ್ತೆ. ಆಯಿತಾ, ಆ ರೂಲ್ ಯೂಸ್ ಮಾಡಿ. ನೋಡಿ, 16300 ಇದು ಇವೆರಡಕ್ಕಿಂತ ದೊಡ್ಡದಿದೆ, ಸೊ ಇದು HCF ಆಗಲ್ಲ. ಆಯಿತಾ, ಇದು ನೋಡಿ 1019 ಇದಕ್ಕಿಂತ ದೊಡ್ಡದಿದೆ. 1019 ಇದಕ್ಕಿಂತ ದೊಡ್ಡದಿದೆ, ಸೊ ಇದು HCF ಆಗಲ್ಲ. ಉಳಿದಿರೋದು ಎರಡು ನಂಬರ್ ಇದಾಗಿರಬೇಕು ಅಥವಾ ಇದಾಗಿರಬೇಕು. ನೋಡಿ, HCFದು ಇನ್ನೊಂದು ರೂಲು ನಿಮಗೆ ನೆನಪು ಮಾಡ್ತೀನಿ. ಆಯಿತಾ, HCF ಆಫ್ 2 ಪ್ರೈಮ್ ನಂಬರ್ 1 ಆಗಿರುತ್ತೆ, ಅಥವಾ HCF ಆಫ್ 2 ಕೋ ಪ್ರೈಮ್ ನಂಬರು 1 ಆಗಿರುತ್ತೆ. ಇವೆರಡು ಕೋ ಪ್ರೈಮ್ ನಂಬರ್ ಅಲ್ಲ, ಕೋ ಪ್ರೈಮ್ ನಂಬರು ಅಲ್ಲ, ಪ್ರೈಮ್ ನಂಬರು ಅಲ್ಲ. ಆಯಿತಾ, ಇವೆರಡೂ ಅವಿಭಾಜ್ಯ ಸಂಖ್ಯೆಗಳು ಅಲ್ಲ, ಸಹ ಅವಿಭಾಜ್ಯ ಸಂಖ್ಯೆಗಳು ಅಲ್ಲ. ಸೊ ಇದು HCF ಆಗೋಕ್ಕೆ ಸಾಧ್ಯ ಇಲ್ಲ. ಆಯಿತಾ, ಉಳಿದಿರೋದು ಇದೊಂದೇ ನಂಬರು, ಇದು HCF ಆಗಿರುತ್ತೆ. ಆಯಿತಾ, ಈ ರೀತಿ ನೀವು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಅಂದ್ಬಿಟ್ಟು ಕೂತ್ಕೊಂಡು ಎಲ್ಲ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡ್ತಾ ಕೂತ್ಕೊಬಿಡಿ, ಅರ್ಧ ಗಂಟೆ ಇಲ್ಲೇ ಹೊರಟೋಗುತ್ತೆ ನಿಮ್ಮದು. ಆಯಿತಾ, ಬೇಕು ಅಂದರೆ ಒಂದು ಸಲ ನೋಡಿ ಸಾಲ್ವ್ ಮಾಡಿ. 595 107 ಸುಮ್ಮನೆ ನಿಮಗೆ ಕ್ಲಾರಿಫಿಕೇಷನ್ಗೋಸ್ಕರ ಸಾಲ್ವ್ ಮಾಡ್ತಾ ಇದ್ದೀನಿ. ಇದು ಯಾವುದರಿಂದ ಹೋಗುತ್ತೆ? 119ಇಂದ ಚೆಕ್ ಮಾಡಿ. 119ಇಂದ ಮಾಡಿದ್ರೆ 119 5s 595 ಬರುತ್ತೆ. 119 9s
1071 ಬರುತ್ತೆ. ಸೊ ಎಸ್ ಸಿ ಎಫ್ 595 107ಗೆ 119 ಆಗಿರುತ್ತೆ. ಆನ್ಸರ್ ಏನಾಗಿರುತ್ತೆ? ಆನ್ಸರ್ ಎ. ನಂಬರ್ 9 ನೋಡಿ, ಕ್ವಶನ್ ನಂಬರ್ 9ಅಲ್ಲಿ ಈ ರೀತಿ 3 ನಂಬರ್ ಕೊಟ್ಟಿದ್ದಾನೆ. 3 ನಂಬರ್ ಕೊಟ್ಬಿಟ್ಟು ಇದ್ರದ್ದು ಎಚ್ ಸಿ ಎಫ್ ಕನ್ನಡದಲ್ಲಿ ಮಾಸಾಹ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ನೋಡಿ, 2 ಇಂದ ಆಗಲ್ಲ, 3 ಇಂದ ಟ್ರೈ ಮಾಡಿ. 3 9s 3 1s 3 9s ಪುನಃ 3 4s 3 2s. ಆಯಿತಾ? ಈಗ ನೋಡಿ, ಒಂದೇ ಅಂಕಿಯಿಂದ ಈ 3 ಡಿವೈಡ್ ಆಗಲ್ಲ. ಆಯಿತಾ? ಒಂದೇ ಅಂಕಿಯಿಂದ ಈ 3 ಡಿವೈಡ್ ಆಗಲ್ಲ. ಇದು ಪ್ರೈಮ್ ನಂಬರು. ಆಯಿತಾ? ಸೊ ಕ್ವಶನ್ನ ಇಲ್ಲಿ ಸ್ಟಾಪ್ ಮಾಡಿ. ಆನ್ಸರ್ ಏನಾಗಿರುತ್ತೆ? 3 ಆಗಿರುತ್ತೆ. ಎಸ್ ಸಿ ಎಫ್ 3 ಆಗಿರುತ್ತೆ. ಆನ್ಸರ್ ಸಿ. ಕ್ವಶನ್ ನಂಬರ್ 10 ನೋಡಿ, ಕ್ವಶನ್ ನಂಬರ್ 10ನಲ್ಲಿ ಈ ರೀತಿ 3 ನಂಬರ್ ಕೊಟ್ಟಿದ್ದಾರೆ. 3 ನಂಬರ್ ಕೊಟ್ಬಿಟ್ಟು ಎಲ್ ಸಿ ಎಮ್ಮು ಎಚ್ ಸಿ ಎಫ್ಗಿಂತ ಎಷ್ಟು ಜಾಸ್ತಿ ಇದೆ ಅಂತ ಕೇಳಿದ್ದಾರೆ. ಆಯಿತಾ? ಫಸ್ಟು ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿ. ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿಬಿಟ್ಟು ಎಲ್ ಸಿ ಎಮ್ಮು ಮತ್ತು ಎಚ್ ಸಿ ಎಫ್ ಫೈಂಡ್ ಔಟ್ ಮಾಡಿಬಿಟ್ಟು ಮೈನಸ್ ಮಾಡಿ. ನೋಡಿ, ಇದು 2 ಇಂದ ಹೋಗುತ್ತೆ. 15 18 45. ಆಯಿತಾ? ನೆಕ್ಸ್ಟ್ ಇದು 2 ಇಂದ ಹೋಗಲ್ಲ, 3 ಇಂದ ಹೋಗುತ್ತೆ. 3 5 3 6 3 1 3 5. ಆಯಿತಾ? ನೋಡಿ, ಒಂದೇ ಅಂಕಿಯಿಂದ 3 ಡಿವೈಡ್ ಮಾಡಿದ್ದೀನಿ, ಒಂದೇ ಅಂಕಿಯಿಂದ 3 ಡಿವೈಡ್ ಮಾಡಿದ್ದೀನಿ. ಆಯಿತಾ? ಇವೆರಡು ಎಚ್ ಸಿ ಎಫ್ ಆಗುತ್ತೆ. ನೋಡಿ, ಒಂದೇ ಅಂಕಿಯಿಂದ ಈ 3 ಡಿವೈಡ್ ಮಾಡೋಕ್ಕೆ ಆಗಲ್ಲ. ಆಯಿತಾ? 5 1s 6 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 5 3s. ಆಯಿತಾ? ಪುನಃ 3 ಇಂದ 3 2s 3 1s ಪುನಃ 2 ಇಂದ 1 1 1 ಬರುತ್ತೆ. ಆಯಿತಾ? ಇಲ್ಲಿ ಫಸ್ಟ್ ಎಚ್ ಸಿ ಎಫ್ ಫೈಂಡ್ ಔಟ್ ಮಾಡಿ. ಎಚ್ ಸಿ ಎಫ್ ಈಕ್ವಲ್ ಟು 2 ಇಂಟು 3 2 ಇಂಟು 3 6 ಬರುತ್ತೆ. ಎಚ್ ಸಿ ಎಫ್ 6 ಬರುತ್ತೆ. ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಿ. ಎಲ್ ಸಿ ಎಮ್ ಈಸ್ ಈಕ್ವಲ್ ಟು 2 ಇಂಟು 3 ಇಂಟು 5 ಇಂಟು 3 ಇಂಟು 2 ಮಾಡಿ. ಆಯಿತಾ? ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ? 180 ಬರುತ್ತೆ. ಆಯಿತಾ? ಎಸ್ ಸಿ ಎಫ್ 6 ಬರುತ್ತೆ, ಎಲ್ ಸಿ ಎಮ್ 180 ಬರುತ್ತೆ. ಆಯಿತಾ? ಈಗ ನೋಡಿ, ಎಲ್ ಸಿ ಎಮ್ 180 ಬರುತ್ತೆ, ಎಸ್ ಸಿ ಎಫ್ 6 ಬರುತ್ತೆ. ಮೈನಸ್ ಮಾಡಿ 174 ಬರುತ್ತೆ. ಹಾಗಂದರೆ ಎಲ್ ಸಿ ಎಮ್ಮು ಎಚ್ ಸಿ ಎಫ್ಗಿಂತ 174 ಜಾಸ್ತಿ ಇರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 11 ನೋಡಿ, ಕ್ವಶನ್ ನಂಬರ್ 11ಅಲ್ಲಿ ಈ ರೀತಿ 3 ನಂಬರ್ ಕೊಟ್ಟಿದ್ದಾರೆ. 3 ನಂಬರ್ ಕೊಟ್ಬಿಟ್ಟು ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ಇದು ಯಾವುದರಿಂದ ಹೋಗುತ್ತೆ? 2 ಇಂದ 2 8 ಇದು 40 ಆಗುತ್ತೆ. ಇದೆಷ್ಟಾಗುತ್ತೆ? 2 4 ಆಗುತ್ತೆ. ನೆಕ್ಸ್ಟು ಇದು 2 ಇಂದ ಹೋಗುತ್ತೆ. 2 4 20 12 ಇದು 2 ಇಂದ ಹೋಗುತ್ತೆ. 2 2s 10 6 ಇದು 2 ಇಂದ ಹೋಗುತ್ತೆ. 1 5 6. ಆಯಿತಾ? ಇಲ್ಲಿಗೆ ನಿಲ್ಲಿಸಿ. ಆಯಿತಾ? ಎಲ್ ಸಿ ಎಮ್ ಎಲ್ಲ ಫೈಂಡ್ ಔಟ್ ಮಾಡಿ ಅಂತ ಕೇಳೋದು. ಎಲ್ ಸಿ ಎಮ್ ಈಸ್ ಈಕ್ವಲ್ ಟು 2 ಇಂಟು 2. ನೆಕ್ಸ್ಟು ಪುನಃ 2 ಇಂಟು 2. ನೆಕ್ಸ್ಟು 5 ಇಂಟು 6 ಮಾಡಿ. ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಸಾಲ್ವ್ ಮಾಡಿ. ಆನ್ಸರ್ 240 ಬರುತ್ತೆ. ಆನ್ಸರ್ ಸಿ ಆಗಿರುತ್ತೆ. 12 ನೋಡಿ, ಕ್ವಶನ್ ನಂಬರ್ 12ಅಲ್ಲಿ ಈ ರೀತಿ ಒಂದು ನಂಬರ್ ಕೊಟ್ಬಿಟ್ಟು ಇದರದ್ದು ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಇದರ ಅಪವರ್ತನಗಳನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಅಪವರ್ತನಗಳು ಅಂದ್ರೇನು? 48 ಈ ನಂಬರು ಯಾವ್ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ಕೇಳಿದ್ದಾರೆ. 48 1ರಿಂದ ಆಗುತ್ತೆ, 2 ಇಂದನೂ ಆಗುತ್ತೆ, 3 ಇಂದನೂ ಆಗುತ್ತೆ, 4 ಇಂದನೂ ಆಗುತ್ತೆ, 5 ಇಂದ ಆಗಲ್ಲ, 6 ಇಂದ ಆಗುತ್ತೆ, 7 ಇಂದ ಆಗಲ್ಲ, 8ರಿಂದ ಆಗುತ್ತೆ. ಆಯಿತಾ? ನೆಕ್ಸ್ಟು 8 ಆದಮೇಲೆ 12ರಿಂದ ಆಗುತ್ತೆ, 16ರಿಂದ ಆಗುತ್ತೆ, ನೆಕ್ಸ್ಟು 24ರಿಂದ ಆಗುತ್ತೆ, ಆಮೇಲೆ 48ರಿಂದ ಆಗುತ್ತೆ. ಆಯಿತಾ? ನೋಡಿ, 1 2 3 4 5 6 7 8 9 10 ಟೋಟಲಾಗೆ ನಂಬರ್ ಆಫ್ ಫ್ಯಾಕ್ಟರ್ಸ್ 10 ಇರುತ್ತೆ. ಆಯಿತಾ? ಟೋಟಲಾಗೆ 48 ಅನ್ನೋದು 10 ನಂಬರಿಂದ ಡಿವೈಡ್ ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 13 ನೋಡಿ, ಕ್ವಶನ್ ನಂಬರ್ 13ಅಲ್ಲಿ ಈ ರೀತಿ ಒಂದು ನಂಬರ್ ಕೊಟ್ಟಿದ್ದಾರೆ. ಆಯಿತಾ? ಫಸ್ಟು ಇದರದ್ದು ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕು. ಫಸ್ಟು ಇದರದ್ದು ಅಪವರ್ತನಗಳನ್ನ ಫೈಂಡ್ ಔಟ್ ಮಾಡಬೇಕು.
ಅದರೊಳಗಡೆ ಎಷ್ಟು ಪ್ರೈಮ್ ನಂಬರ್ ಇದೆ, ಅದರೊಳಗಡೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಆಯಿತಾ, ಫಸ್ಟ್ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿ. 1ರಿಂದ ಡಿವೈಡ್ ಆಗುತ್ತೆ, 2ರಿಂದ ಆಗುತ್ತೆ, 3ರಿಂದ ಆಗುತ್ತೆ, 4ರಿಂದ ಆಗುತ್ತೆ, 6ರಿಂದ ಆಗುತ್ತೆ, 6 ಆದಮೇಲೆ 12ರಿಂದ ಆಗುತ್ತೆ. ಆಯಿತಾ, ಇದರಲ್ಲಿ ಎಷ್ಟು ಪ್ರೈಮ್ ನಂಬರ್ಸ್ ಇದೆ? ಇವೆರಡೇ ಪ್ರೈಮ್ ನಂಬರ್ಸ್ ಇದು. ಆಯಿತಾ, ಇದು ಮತ್ತು ಇದು ಎರಡು ಪ್ರೈಮ್ ನಂಬರ್ಸ್ ಇರೋದು. ಆನ್ಸರ್ ಏನಾಗುತ್ತೆ? ಬಿ ಬರುತ್ತೆ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ ಈ ರೀತಿ ಸೀರೀಸ್ ಆಫ್ ನಂಬರ್ ಕೊಟ್ಟಿದ್ದಾರೆ, ಇದೊಂದು ಇದೊಂದು. ಆಯಿತಾ, ಇವೆರಡರದ್ದು HCF ಫೈಂಡ್ ಔಟ್ ಮಾಡಬೇಕಂತೆ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? HCF ಅಂದರೆ ಇವೆರಡರಲ್ಲೂ ಕಾಮನ್ ಆಗಿರುತ್ತಲ್ಲ, ಆ ನಂಬರ್ ತೊಗೊಂಡು ಮಲ್ಟಿಪ್ಲೈ ಮಾಡಿ HCF ಬರುತ್ತೆ. ಆಯಿತಾ, ನೋಡಿ 2 ಇದೆ, 2 ಇದೆ, 2 ಬರ್ಕೊಳ್ಳಿ. ನೆಕ್ಸ್ಟು 3 ಇದೆ, 3 ಇದೆ, 3 ಬರ್ಕೊಳ್ಳಿ. ನೆಕ್ಸ್ಟು 5 ಇದೆ, 5 ಇದೆ, 5 ಬರ್ಕೊಳ್ಳಿ. ಆಯಿತಾ, ನೆಕ್ಸ್ಟು 3 ನೋಡಿ, 3 ಇಲ್ಲಿದೆ, ಪುನಃ ಇಲ್ಲಿಲ್ಲ 3. ನೆಕ್ಸ್ಟು 1 ಇದೆ. ಆಯಿತಾ, 1 ಇಲ್ಲಿದೆ, 1 ಇದೆ, 1 ಇದೆ, ಇಂಟು 1 ಬರ್ಕೊಳ್ಳಿ. ಆಯಿತಾ, ನೆಕ್ಸ್ಟ್ ನೋಡಿ, ಇಲ್ಲಿ 2 ಇದೆ, ಪುನಃ ಇಲ್ಲಿ 2 ಇದೆ, ಪುನಃ 2 ಬರ್ಕೊಳ್ಳಿ. ಆಯಿತಾ, ನೆಕ್ಸ್ಟ್ ಏನು ಮಾಡಿ, 1 ಇದೆ, ಇಲ್ಲಿ 1 ಇದೆ, ಇಲ್ಲೆಲ್ಲೂ 1 ಎಕ್ಸ್ಟ್ರಾ 1 ಇಲ್ಲ, ಸೊ ಬಿಟ್ಬಿಡಿ. ಇದು HCF ಆಗುತ್ತೆ. ಆಯಿತಾ, ಇದು HCF ಆಗುತ್ತೆ. ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ ಈ ರೀತಿ 2 ನಂಬರ್ ಕೊಟ್ಟಿದ್ದಾರೆ. 2 ನಂಬರ್ ಕೊಟ್ಬಿಟ್ಟು ಇವೆರಡರಲ್ಲೂ ಕಾಮನ್ ಫ್ಯಾಕ್ಟರ್, ಸಾಮಾನ್ಯ ಅಪವರ್ತನಗಳು ಎಷ್ಟಿವೆ ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಫಸ್ಟು 12 ಫ್ಯಾಕ್ಟರ್ಸು. 12 ಯಾವ್ಯಾವ ನಂಬರಿಂದ ಡಿವೈಡ್ ಆಗುತ್ತೆ? 1ರಿಂದ ಆಗುತ್ತೆ, 2ರಿಂದ ಆಗುತ್ತೆ, 3ರಿಂದ ಆಗುತ್ತೆ, 4ರಿಂದ ಆಗುತ್ತೆ, 5ರಿಂದ ಆಗಲ್ಲ, 6ರಿಂದ ಆಗುತ್ತೆ, ಮತ್ತು 12ರಿಂದ ಆಗುತ್ತೆ. ಆಯಿತಾ, ನೆಕ್ಸ್ಟು 15 1ರಿಂದ ಡಿವೈಡ್ ಆಗುತ್ತೆ, 3ಯಿಂದ ಆಗುತ್ತೆ, 5ಯಿಂದ ಆಗುತ್ತೆ, ನೆಕ್ಸ್ಟು 1 3 5 10ಯಿಂದ ಆಗಲ್ಲ, 15ಯಿಂದ ಆಗುತ್ತೆ. ಆಯಿತಾ, ಇವೆರಡರಲ್ಲೂ ಕಾಮನ್ ಫ್ಯಾಕ್ಟರ್ಸ್ ಎಷ್ಟಿದೆ? 1 ಇದೆ, 1 ಇದೆ. ಆಯಿತಾ, ನೆಕ್ಸ್ಟು 3 ಇದೆ, 3 ಇದೆ, ಅಷ್ಟೇ. 2 ಇಲ್ಲ, 4 ಇಲ್ಲ, 6 ಇಲ್ಲ, 12 ಇಲ್ಲ. ಆಯಿತಾ, ಕಾಮನ್ ಫ್ಯಾಕ್ಟರ್ಸ್ ಎಷ್ಟಿದೆ? ಕಾಮನ್ ಫ್ಯಾಕ್ಟರ್ಸು 1 ಮತ್ತು 3 ಇದೆ. ಆಯಿತಾ, ಕಾಮನ್ ಫ್ಯಾಕ್ಟರ್ಸ್ ಇರೋದು 2. ಅವ್ರು ಕೇಳಿರೋದೇನು? ಟೋಟಲ್ ನಂಬರ್ ಕೇಳಿದ್ದಾರೆ, ಒಟ್ಟು ಸಂಖ್ಯೆ. ಆಯಿತಾ, 1 and 3 ಎಲ್ಲ ಕೇಳಿದ್ದು ಒಟ್ಟು ಸಂಖ್ಯೆ ಅಥವಾ ಟೋಟಲ್ ನಂಬರ್ಸು 2 ಆಗುತ್ತೆ. ಆಯಿತಾ, 2 ಆಗುತ್ತೆ. ಆನ್ಸರ್ ಸಿ ಬರುತ್ತೆ. ನಂಬರ್ 15 ನೋಡಿ. ಕ್ವಶನ್ ನಂಬರ್ 15 ತುಂಬ ಯುನೀಕ್ ಆಗಿದೆ. ಅವನೇನು ಕೇಳಿದಾನೆ? ದ ಫ್ಯಾಕ್ಟರ್ಸ್ ಆಫ್ ಎನಿ ಪ್ರೈಮ್ ನಂಬರ್ ಅಥವಾ ಕನ್ನಡದಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಪವರ್ತನಗಳನ್ನು ಹೊಂದಿರುತ್ತದೆ ಅಂತ ಕೇಳಿದ್ದಾನೆ. ಆಯಿತಾ, ಫಾರ್ ಎಕ್ಸಾಂಪಲ್ ಯಾವ್ದಾರ ಒಂದು ಅವಿಭಾಜ್ಯ ಸಂಖ್ಯೆ ತಗೊಳ್ಳಿ. ಆಯಿತಾ, ಪ್ರೈಮ್ ನಂಬರ್ ಯಾವ್ದು ತೊಗೊಳ್ಳಿ? 5 ತೊಗೊಂಡಿದ್ದೀನಿ. ಆಯಿತಾ, ಇದ್ರ ಫ್ಯಾಕ್ಟರ್ಸ್ ಎಷ್ಟಿದೆ? ಇದು ಫ್ಯಾಕ್ಟರ್ಸು ಅಥವಾ ಅಪವರ್ತನಗಳು ಎಷ್ಟಿದೆ? ಇದು ಎಷ್ಟು ನಂಬರಿಂದ ಡಿವೈಡ್ ಆಗುತ್ತೆ? 1ರಿಂದ ಡಿವೈಡ್ ಆಗುತ್ತೆ, ಅದಾದಮೇಲೆ 5ಇಂದ ಡಿವೈಡ್ ಆಗುತ್ತೆ. ಹಾಗಂದರೆ ಪ್ರೈಮ್ ನಂಬರ್ ಅವಿಭಾಜ್ಯ ಸಂಖ್ಯೆದು ಫ್ಯಾಕ್ಟರ್ಸು ಅಥವಾ ಅಪವರ್ತನಗಳು 2 ಇರುತ್ತೆ. ಯಾವಾಗಲೂ 2 ನಂಬರ್ಸ್ ಇರುತ್ತೆ. ಆಯಿತಾ, 2 ನಂಬರ್ಸ್ ಇರುತ್ತೆ. ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ ನಂಬರ್ 6 ಕೊಟ್ಟಿದ್ದಾನೆ. ಇದ್ರದ್ದು ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕಂತೆ. ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಾದ್ಮೇಲೆ ಅದ್ರ ಸಮ್ ಕಂಡುಹಿಡಿಬೇಕು. ಆಯಿತಾ, ಫಸ್ಟು ಇದರ ಅಪವರ್ತನಗಳನ್ನ ಫೈಂಡ್ ಔಟ್ ಮಾಡಿ, ಅದಾದಮೇಲೆ ಅಪವರ್ತನಗಳ ಮೊತ್ತ ಫೈಂಡ್ ಔಟ್ ಮಾಡಿ. ಆಯಿತಾ, 6 ಯಾವುದರಿಂದ ಡಿವೈಡ್ ಆಗುತ್ತೆ? 1ರಿಂದ ಆಗುತ್ತೆ, 2ರಿಂದ ಆಗುತ್ತೆ, 3ರಿಂದ ಆಗುತ್ತೆ, ಮತ್ತು 6ರಿಂದ ಆಗುತ್ತೆ. ಆಯಿತಾ, ನೆಕ್ಸ್ಟ್ ಇದ್ರ ಮೊತ್ತ ಎಷ್ಟು? 6 3 9 10 11 12. ಇದ್ರ ಮೊತ್ತ ಅಥವಾ ಟೋಟಲು 12 ಆಗಿರುತ್ತೆ. ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ಅಲ್ಲಿ ಈ ರೀತಿ ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಇದೊಂದು ಇವೆರಡರದ್ದು HCF ಫೈಂಡ್ ಔಟ್ ಮಾಡಬೇಕಂತೆ. ಆಯಿತಾ, ಇವೆರಡರದ್ದು HCF ಅಥವಾ
ಮಾಸಾಹ ಫೈಂಡ್ ಔಟ್ ಮಾಡಬೇಕಂತೆ. ನೋಡಿ 2 ಇಲ್ಲಿದೆ, 2 ಇಲ್ಲೂ ಇದೆ ಆಯಿತಾ. ನೆಕ್ಸ್ಟ್ ನೋಡಿ 2 ಇದೆ, ಇಲ್ಲಿಲ್ಲ. ನೆಕ್ಸ್ಟು 5 ಇದೆ, 5 ಇಲ್ಲೂ ಇದೆ ಆಯಿತಾ. ಇದ್ರ ಎಸ್ ಸಿ ಎಫು 2 ಮತ್ತು 5 ಆಗಿರುತ್ತೆ. 2 ಇಂಟು 5 ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನ ಓದಿ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ನೋಡಿ ಒಂದೇ ಒಂದು ಪದ ಇದೆ, ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ. ಇಂಗ್ಲೀಷಲ್ಲಿ ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ ಅಂತ ಒಂದು ಪದ ಇದೆ. ಕನ್ನಡದಲ್ಲಿ ಸಮನಾಗಿ ಹಂಚು, ಸಮನಾಗಿ ಹಂಚು ಅಂತ ಇದೆ ಆಯಿತಾ. ಈ ಪದಗಳು ನೋಡಿದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಎಚ್ ಸಿ ಎಫ್ ಫೈಂಡ್ ಔಟ್ ಮಾಡಬೇಕು ಆಯಿತಾ. ಎಚ್ ಸಿ ಎಫ್ ಅಥವಾ ಮಾಸಾನ ಫೈಂಡ್ ಔಟ್ ಮಾಡಬೇಕು. ಇದು ನೆನಪಿರಬೇಕು ನಿಮಗೆ. ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ, ಸಮನಾಗಿ ಹಂಚು ಅನ್ನೋ ಪದಗಳು ಮೈಂಡಿಗೆ ಬಂದ ತಕ್ಷಣ ನೀವು ಎಚ್ ಸಿ ಎಫ್ ಮತ್ತು ಮಾಸಾನ ಫೈಂಡ್ ಔಟ್ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿರ್ಬೇಕು ಆಯಿತಾ. ಅದಾದಮೇಲೆ ನೋಡಿ ಕ್ವಶನ್ ನೋಡಿ, 180 ಬುಕ್ಸ್ ಇದೆಯಂತೆ. 180 ಬುಕ್ಸು 50 ಪೆನ್ಸ್ ಇದೆಯಂತೆ ಆಯಿತಾ. 180 ಬುಕ್ಸು 50 ಪೆನ್ಸ್ನ ಎಷ್ಟು ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಬಹುದು ಅಂತ ಕೇಳಿದ್ದಾರೆ ಆಯಿತಾ. ಇದ್ರ ಎಸ್ ಸಿ ಎಫ್ ಫೈಂಡ್ ಔಟ್ ಮಾಡಿ. ಫಸ್ಟ್ ಒಂದು 2 ಇಂದ ಟ್ರೈ ಮಾಡಿ. ಇದು 25 ಆಗುತ್ತೆ, ಇದು 90 ಆಗುತ್ತೆ ಆಯಿತಾ. ನೆಕ್ಸ್ಟು 5 ಇಂದ ಮಾಡಿ. 5 5 5 18 ಆಗುತ್ತೆ. ಪುನಃ ಇದು ಯಾವುದು ಒಂದೇ ಅಂಕಿಯಿಂದ ಡಿವೈಡ್ ಆಗಲ್ಲ ಆಯಿತಾ. ಸೊ ಇವೆರಡು ಎಚ್ ಸಿ ಎಫ್ ಆಗುತ್ತೆ. ಎಚ್ ಸಿ ಎಫ್ ಈಕ್ವಲ್ ಟು 2 ಇಂಟು 5 ಆನ್ಸರ್ 10 ಬರುತ್ತೆ, ಅದು ಬಿ ಆಗಿರುತ್ತೆ. ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಇನ್ನು ನೋಡಿ ಫಸ್ಟ್ ಅದಕ್ಕೆ ಮೊದಲೇ ಅದರಲ್ಲಿ ಒಂದು ಪದ ಇದೆ, ಬೆಲ್ಸ್ ಅಂತ. ಕನ್ನಡದಲ್ಲಿ ಗಂಟೆ ಅನ್ನೋ ಒಂದು ಪದ ಇದೆ ಆಯಿತಾ. ಈ ಪದಗಳು ನೋಡಿದ ತಕ್ಷಣ ನೀವು ಏನು ಮಾಡಬೇಕು, ಕಣ್ಣು ಮುಚ್ಕೊಂಡು ಎಲ್ ಸಿ ಎಮ್ ಅಥವಾ ಲಾಸಾನ ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಯ್ತಾ? ಬೆಲ್ಸು ಅಥವಾ ಗಂಟೆ ಅನ್ನೋ ಪದ ನೋಡಿದ ತಕ್ಷಣ ನೀವು ಕಣ್ಣು ಮುಚ್ಕೊಂಡು ಎಲ್ ಸಿ ಎಮ್ ಅಥವಾ ಲಾಸಾನ ಫೈಂಡ್ ಔಟ್ ಮಾಡಿ ಆಯಿತಾ. ಇಲ್ಲಿ 3 ನಂಬರ್ ಕೊಟ್ಟಿದ್ದಾನೆ ನೋಡಿ. 3 ಗಂಟೆ ಇರುತ್ತಂತೆ. 3 ಗಂಟೆ, ಅದರಲ್ಲಿ ಮೊದಲನೇ ಗಂಟೆ ಪ್ರತಿ 12 ಸೆಕೆಂಡ್ಗೆ ಬೆಲ್ ಮಾಡುತ್ತಂತೆ ಆಯಿತಾ. ಅದರಲ್ಲಿ ಎರಡನೇ ಗಂಟೆ ಪ್ರತಿ 15 ಸೆಕೆಂಡ್ಗೆ ಬೆಲ್ ಮಾಡುತ್ತಂತೆ. ಅದರಲ್ಲಿ ಮೂರನೇ ಗಂಟೆ ಪ್ರತಿ 18 ಸೆಕೆಂಡ್ಗೆ ಬೆಲ್ ಮಾಡುತ್ತಂತೆ ಆಯಿತಾ. 3 ಗಂಟೆಗಳು ಒಟ್ಟಿಗೆ 8 ಗಂಟೆ 35 ನಿಮಿಷಕ್ಕೆ ಒಂದು ಸಲ ಬೆಲ್ ಮಾಡುತ್ತಂತೆ. ಅರ್ಥ ಆಯ್ತಾ? 3 ಗಂಟೆಗಳು ಒಟ್ಟಿಗೆ 8 ಗಂಟೆ 35 ನಿಮಿಷಕ್ಕೆ ಬೆಲ್ ಮಾಡುತ್ತಂತೆ. ಅದಾದಮೇಲೆ ಎಷ್ಟು ನಿಮಿಷ ಆದಮೇಲೆ ಪುನಃ ಈ 3 ಗಂಟೆಗಳು ಸೇರಿಕೊಂಡು ಒಟ್ಟಿಗೆ ಬೆಲ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ? ಇದಕ್ಕೆ ಫಸ್ಟ್ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿ. ಫಸ್ಟು 2 ಇಂದ ಸಾಲ್ವ್ ಮಾಡಿ. 2 6 ಇದು ಆಗಲ್ಲ, 2 9 ಆಯಿತಾ. ಅದಾದಮೇಲೆ 3 ಇಂದ ನೋಡಿ. 3 2 3 5 3 3 ಆಯಿತಾ. ನೆಕ್ಸ್ಟು ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಿ. ಎಲ್ ಸಿ ಎಮ್ ಈಕ್ವಲ್ ಟು 2 ಇಂಟು 3 ಇಂಟು 2 ಇಂಟು 5 ಇಂಟು 3 ಆಗುತ್ತೆ ಆಯಿತಾ. 2 ಇಂಟು 5 ಇಂಟು 3 ಇದೆಲ್ಲ ಮಲ್ಟಿಪ್ಲೈ ಮಾಡಿ ಆನ್ಸರ್ 180 ಸೆಕೆಂಡ್ ಬರುತ್ತೆ ಆಯಿತಾ. ಇದ್ರ ಎಲ್ ಸಿ ಎಮ್ಮು 180 ಸೆಕೆಂಡ್ ಬರುತ್ತೆ ಆಯಿತಾ. ಇದನ್ನು ಮಿನಿಟ್ಸಾಗಿ ಕನ್ವರ್ಟ್ ಮಾಡಿ. 180 ಡಿವೈಡೆಡ್ ಬೈ 60 ಸೆಕೆಂಡ್ ಅಂದರೆ 3 ಮಿನಿಟ್ಸ್ ಬರುತ್ತೆ ನಿಮಗೆ. 3 ನಿಮಿಷ ಬರುತ್ತೆ. 180 ಸೆಕೆಂಡ್ ಅಂದರೆ 3 ನಿಮಿಷ ಆಗುತ್ತೆ ಆಯಿತಾ. ಅದಕ್ಕೆ ಆ್ಯಡ್ ಮಾಡಿ ಆಯಿತಾ. ನೋಡಿ 35 ನಿಮಿಷ ಇದೆ, ಅದಕ್ಕೆ 3 ನಿಮಿಷ ಆ್ಯಡ್ ಮಾಡಿ ಡೈರೆಕ್ಟಾಗಿ 38 ನಿಮಿಷ ಆಗುತ್ತೆ. 8 ಗಂಟೆ 38 ನಿಮಿಷ ಆಗುತ್ತೆ ಆಯಿತಾ. ಫಸ್ಟು 3 ಗಂಟೆಗಳು ಒಟ್ಟಿಗೆ ಸೇರಿ 8 ಗಂಟೆ 35 ನಿಮಿಷಕ್ಕೆ ಬೆಲ್ ಹೊಡೆಯುತ್ತೆ. ಅದಾದಮೇಲೆ 3 ನಿಮಿಷ ಬಿಟ್ಟು 8 ಗಂಟೆ 38 ನಿಮಿಷಕ್ಕೆ 3 ಗಂಟೆಗಳು ಟನ್ 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 ಅಂದ್ಬಿಟ್ಟು ಬೆಲ್ ಮಾಡುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 21 ನೋಡಿ. ಕ್ವಶನ್ ನಂಬರ್ 21ನ ಸಾಲ್ವ್ ಮಾಡಬೇಕು ಅಂದರೆ ನಿಮಗೆ ಈ ಫಾರ್ಮುಲಾ ಗೊತ್ತಿರಬೇಕು. ಈ ಫಾರ್ಮುಲಾ ಏನಾಗಿದೆ? ಪ್ರಾಡಕ್ಟ್ ಆಫ್ 2 ನಂಬರ್, 2 ಸಂಖ್ಯೆಗಳ ಗುಣಲಬ್ಧ ಈಕ್ವಲ್ ಟು ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಆಯಿತಾ. ಫಸ್ಟ್ ಲೈನ್ ಓದಿ. ದ ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಮ್ ಆಫ್ ಗಿವನ್ 2 ನಂಬರ್ ಆರ್ 5 and 385 ಅಂತ ಕೊಟ್ಟಿದ್ದಾರೆ ಆಯಿತಾ. 5 and 385 ಆಯಿತಾ. 2 ಸಂಖ್ಯೆಗಳ ಮಾಸಾಹ ಮತ್ತು ಲಾಸಾಹ ಕ್ರಮವಾಗಿ 5 ಮತ್ತು 385 ಆಗಿರುತ್ತದೆ ಅಂತ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಆಯಿತಾ.
ನೆಕ್ಸ್ಟ್ ಇಫ್ ಒನ್ ನಂಬರ್ ಈಸ್ 55, ಎರಡು ನಂಬರ್ ಇದೆಲ್ಲ ಎ ಇಂಟು ಬಿ, ಇದರಲ್ಲಿ ಇಫ್ ಒನ್ ನಂಬರ್ ಈಸ್ 55 ಇದು ಯಾವ್ದಾರಾಗಿರ್ಬೋದು ಆಯಿತಾ. ಇಫ್ ಒನ್ ನಂಬರ್ ಈಸ್ 55 ಕನ್ನಡದಲ್ಲಿ ಅದರಲ್ಲಿ ಒಂದು ಸಂಖ್ಯೆಯು 55 ಆದರೆ ಫೈಂಡ್ ದ ಅದರ್ ಒನ್, ಇನ್ನೊಂದು ನಂಬರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಸಿಂಪ್ಲಿಫೈ ಮಾಡಿ ಇದನ್ನ. ಎ ಇಸ್ ಈಕ್ವಲ್ ಟು 5 ಇಂಟು 385 ಡಿವೈಡೆಡ್ ಬೈ 55 ಅಂತ ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ 35 ಬರುತ್ತೆ, ಅದು ಬಿ ಆಗಿರುತ್ತೆ. ಕ್ವಶನ್ ನಂಬರ್ 22 ನೋಡಿ. ಕ್ವಶನ್ ನಂಬರ್ 22 ಅಲ್ಲಿ ಈ ರೀತಿ ಒಂದು ನಂಬರ್ ಕೊಟ್ಟಿದ್ದಾನೆ, 2 ಇಂಟು 3 ಇಂಟು 5, ಇನ್ನೊಂದು ನಂಬರು 5 ಇಂಟು 3 ಇಂಟು 7 ಆಯಿತಾ. ಕೊಟ್ಬಿಟ್ಟು ಇದರದ್ದು ಎಲ್ ಸಿ ಎಮ್ ಕನ್ನಡದಲ್ಲಿ ಲಾಸಾಹ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಎಲ್ ಸಿ ಎಮ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಫಸ್ಟ್ ನೋಡಿ, ಇದರಲ್ಲಿ ಕಾಮನ್ ಆಗಿರೋದು ಬರ್ಕೊಳ್ಳಿ. ಎರಡರಲ್ಲೂ ಕಾಮನ್ ಯಾವುದಿದೆ? 2 ಕಾಮನ್ ಇಲ್ಲ. ನೆಕ್ಸ್ಟ್ 3 ನೋಡಿ, ಇದರಲ್ಲಿ 3 ಕಾಮನ್ ಇದೆ, ಇದರಲ್ಲಿ 3 ಕಾಮನ್ ಆಗಿದೆ ಆಯಿತಾ. ಈ ರೀತಿ ಎರಡರಲ್ಲೂ ಕಾಮನ್ ಆಗಿದ್ರೆ ಒಂದೇ ಒಂದು ಸಲ ಬರ್ಕೊಳ್ಳಿ, ಇಲ್ಲಿ 3 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ನೋಡಿ, 5 ಕಾಮನ್ ಆಗಿದೆ, 5 ಕಾಮನ್ ಆಗಿದೆ ಆಯಿತಾ. ಇದರಲ್ಲೂ 5 ಕಾಮನ್ ಇದೆ, ಇದರಲ್ಲೂ 5 ಕಾಮನ್ ಇದೆ. ಇವೆರಡರಲ್ಲೂ 5 ಕಾಮನ್ ಆಗಿರೋದ್ರಿಂದ ಒಂದೇ ಸಲ ಬರ್ಕೊಳ್ಳಿ ಆಯಿತಾ. ಈ ರೀತಿ ಬರ್ಕೊಳ್ಳಿ. ಮಿಕ್ಕದ್ದು ನಂಬರ್ ಬರ್ಕೊಂಡು ಸಾಲ್ವ್ ಮಾಡಿ. ಮಿಕ್ಕದ ನಂಬರ್ ಯಾವುದು? ಇಲ್ಲಿ 2 ಇದೆ ಆಯಿತಾ, ಇಲ್ಲಿ 7 ಇದೆ. ಈ ರೀತಿ ಬರ್ಕೊಂಡು ಸಾಲ್ವ್ ಮಾಡಿ. ಆನ್ಸರ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 23 ನೋಡಿ. ಕ್ವಶನ್ ನಂಬರ್ 23ಅಲ್ಲಿ 4 ನಂಬರ್ ಕೊಟ್ಟಿದ್ದಾನೆ. ಈ ಥರ 4 ನಂಬರ್ ಕೊಟ್ಟಿದ್ದಾನೆ ಆಯಿತಾ. 4 ನಂಬರ್ ಕೊಟ್ಬಿಟ್ಟು ಮ್ಯಾಕ್ಸಿಮಮ್ ಪ್ರೈಸ್ ಅಥವಾ ಗರಿಷ್ಠ ಬೆಲೆ ಅಂತ ಏನಾರ ಕೇಳಿದ್ರೆ ನೀವು ಕಣ್ಣು ಮುಚ್ಕೊಂಡು ಎಸ್ ಸಿ ಎಫ್ ಫೈಂಡ್ ಔಟ್ ಮಾಡಿ. ಕನ್ನಡದಲ್ಲಿ ಮಾಸ ಫೈಂಡ್ ಔಟ್ ಮಾಡಿ. ಅಲ್ಲಿ ನೋಡಿರಿ, ಯಾವ್ದಾರ ಕ್ವಶನಲ್ಲಿ ಮ್ಯಾಕ್ಸಿಮಮ್ ಅಥವಾ ಗರಿಷ್ಠ ಫೈಂಡ್ ಔಟ್ ಮಾಡಿ ಅಂದರೆ ಆಯಿತಾ. ಕ್ವಶನ್ ಯಾವ ರೀತಿನಾರ ಬರ್ಬೋದು. ಅದರಲ್ಲಿ ಮ್ಯಾಕ್ಸಿಮಮ್ ಅಥವಾ ಗರಿಷ್ಠ ಅನ್ನೋ ಪದ ನೋಡಿದ ತಕ್ಷಣ ನೀವು ಎಚ್ ಸಿ ಎಫ್ ಅಥವಾ ಮಾಸಾನ ಫೈಂಡ್ ಔಟ್ ಮಾಡಿ ಆಯಿತಾ. ಇದರಲ್ಲಿ 4 ನಂಬರ್ ಕೊಟ್ಟಿದ್ದಾನೆ. ಬಿಟ್ಬಿಡಿ, ಅದು ಕತೆ ಎಲ್ಲ ಸ್ಟೋರಿ ಎಲ್ಲ ಬಿಟ್ಬಿಡಿ. 4 ನಂಬರ್ ನೆನ್ಪಿಟ್ಕೊಳ್ಳಿ. 3 ರೂಪೀಸು, 2.25 ರೂಪೀಸು, 5 ರೂಪೀಸು, 4.5 ರೂಪೀಸ್ ಅಂತ ಕೊಟ್ಟಿದ್ದಾನೆ ಆಯಿತಾ. ರುಪೀಸ್ನೆಲ್ಲ ಪೈಸೆ ಕನ್ವರ್ಟ್ ಮಾಡ್ಕೊಳ್ಳಿ ಆಯಿತಾ. ಪೈಸೆ ಕನ್ವರ್ಟ್ ಮಾಡಿಕೊಂಡ್ರೆ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಈ ರೀತಿ ಪೈಸೆಗೆ ಕನ್ವರ್ಟ್ ಮಾಡಿಕೊಂಡು ಎಚ್ ಸಿ ಎಫ್ನ ಫೈಂಡ್ ಔಟ್ ಮಾಡಿ ಆಯಿತಾ. ನೋಡಿ, 5 ಹೋಗುತ್ತೆ. ಇದು ಹೆಂಗೆ ಹೋಗುತ್ತೆ? 5 6 30 ಆಯಿತಾ. ಇದೆಷ್ಟಾಗುತ್ತೆ? 45 ಆಯಿತಾ. ಇದು 100 ಆಗುತ್ತೆ, ಅದು 90 ಆಗುತ್ತೆ. ಪುನಃ 5 ಸಾಲ್ವ್ ಮಾಡಿ. 5 ಸಾಲ್ವ್ ಮಾಡಿದ್ರೆ ಎಷ್ಟಾಗುತ್ತೆ? ಇದು 12, ಇದು 9, ಇದು 20, ಇದೇನಾಗುತ್ತೆ? 18 ಆಗುತ್ತೆ ಆಯಿತಾ. ಪುನಃ ಈ ನಂಬರ್ಗಳು ಒಂದೇ ನಂಬರಿಂದ ಡಿವೈಡ್ ಆಗಲ್ಲ, ಆದ್ದರಿಂದ ಇಲ್ಲಿ ಸ್ಟಾಪ್ ಮಾಡಿ. ಎಚ್ ಸಿ ಎಫ್ ಏನಾಗುತ್ತೆ? ಎಚ್ ಸಿ ಎಫ್ ಇಸ್ ಈಕ್ವಲ್ ಟು 5 ಇಂಟು 5 25 ಆಗುತ್ತೆ. 25 ಪೈಸಾ ಆಗುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ ಬರುತ್ತೆ. ನಂಬರ್ 24 ನೋಡಿ. ಕ್ವಶನ್ ನಂಬರ್ 24ರಲ್ಲಿ ಈ ರೀತಿ 3 ನಂಬರ್ ಕೊಟ್ಟಿದ್ದಾರೆ. ಈ ನಂಬರ್ ಕೊಟ್ಬಿಟ್ಟು ಇದ್ರದ್ದು ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ದು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಲಾಸಹ ಮತ್ತು ಮಾಸಹದು ವ್ಯತ್ಯಾಸ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಸಾಲ್ವ್ ಮಾಡಿ. ಇದೇನಾಗುತ್ತೆ? ಯಾವುದಿಂದ ಹೋಗುತ್ತೆ? 2 ಇಂದ ಹೋಗಲ್ಲ, 3 ಇಂದನೂ ಹೋಗಲ್ಲ, 5 ಇಂದ ಹೋಗುತ್ತೆ. 5 3 5 4 5 7 35 ಅಷ್ಟೇ ಆಯಿತಾ. ಇಲ್ಲಿಗೆ ಸ್ಟಾಪ್ ಮಾಡಿ. ಇದರಲ್ಲಿ ಎಚ್ ಸಿ ಎಫ್ ಎಷ್ಟಾಗುತ್ತೆ? ಎಚ್ ಸಿ ಎಫ್ 5 ಆಗುತ್ತೆ. ಎಲ್ ಸಿ ಎಮ್ ಏನಾಗುತ್ತೆ? ಎಲ್ ಸಿ ಎಮ್ಮು 5 ಇಂಟು 3 ಇಂಟು 4 ಇಂಟು 7 ಆಗುತ್ತೆ ಆಯಿತಾ. ಎಲ್ ಸಿ ಎಮ್ ಎಷ್ಟು ಬರುತ್ತೆ? 420 ಬರುತ್ತೆ. ಎಲ್ ಸಿ ಎಮ್ 420 ಬರುತ್ತೆ. ಅವ್ರ ಕ್ವಶನ್ ಏನು ಕೇಳಿದರೆ? ವ್ಯತ್ಯಾಸ ಕೇಳಿದರೆ. ಎಲ್ ಸಿ ಎಮ್ದು ಮತ್ತು ಎಚ್ ಸಿ ಎಫ್ದು ವ್ಯತ್ಯಾಸ ಆಯಿತಾ. 425 ಮೈನಸ್ 5 ಮಾಡಿ 415 ಬರುತ್ತೆ ಆಯಿತಾ. ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ದು ವ್ಯತ್ಯಾಸ ಡಿಫ್ರೆನ್ಸ್ ಕೇಳಿದ್ದಾರೆ. ಎಷ್ಟು ಬರುತ್ತೆ? 415. ಆನ್ಸರ್ ಬಿ ಆಗುತ್ತೆ. ನಂಬರ್ 25 ನೋಡಿ. ಕ್ವಶನ್ ನಂಬರ್ 25ಅಲ್ಲಿ 2 ನಂಬರ್ ಕೊಟ್ಟಿದ್ದಾರೆ. ಈ ರೀತಿ 2 ನಂಬರ್ ಕೊಟ್ಟಿದ್ದಾರೆ. ಫಸ್ಟ್ ಏನು ಮಾಡಬೇಕು? ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಬೇಕು. ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ನ ಫೈಂಡ್ ಔಟ್ ಮಾಡಿ. ಕನ್ನಡದಲ್ಲಿ ಲಾಸ ಮತ್ತು ಮಾಸನ ಫೈಂಡ್ ಔಟ್ ಮಾಡಿ ಅದ್ರ ರೇಷಿಯೋ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಅನುಪಾತನ ಫೈಂಡ್ ಔಟ್ ಮಾಡಬೇಕು ಆಯಿತಾ. ಫಸ್ಟ್ ನೋಡಿ, ಇದು 2 ಇಂದ ಹೋಗುತ್ತೆ. 2 1 2 4 2 2 2 1 ಪುನಃ ಇದು 7 ಇಂದ ಹೋಗುತ್ತೆ.
7 2s 7 3s ಆಯಿತಾ. ಇದರಲ್ಲಿ ಎಚ್ ಸಿ ಎಫ್ ಏನಾಗುತ್ತೆ, ಇದರಲ್ಲಿ ಎಚ್ ಸಿ ಎಫ್ 2 × 7 14 ಆಗುತ್ತೆ. ಎಚ್ ಸಿ ಎಫ್ 14 ಆಗುತ್ತೆ. ಎಲ್ ಸಿ ಎಮ್ ಏನಾಗುತ್ತೆ 2 × 7 × 2 × 3 ಆಯಿತಾ. ಇದನ್ನು ಮಲ್ಟಿಪ್ಲೈ ಮಾಡಿ ಎಲ್ ಸಿ ಎಮ್ಮು 84 ಬರುತ್ತೆ ಆಯಿತಾ. ಇದಾದಮೇಲೆ ಇದರ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಎಲ್ ಸಿ ಎಮ್ ಅಂದರೆ 84 ಡಿವೈಡೆಡ್ ಬೈ ಎಚ್ ಸಿ ಎಫ್ ಅಂದರೆ 14 ಆಯಿತಾ. ಡಿವೈಡ್ ಮಾಡಿ 14 1s 14 6/1 ಬರುತ್ತೆ. ಆನ್ಸರು ರೇಷಿಯೋ 6/1 ಬರುತ್ತೆ. ಆನ್ಸರ್ ಏನಾಗುತ್ತೆ, ಆನ್ಸರ್ ಎ ಬರುತ್ತೆ.